ಇನ್ನು ಹಾಲಿನ ದರ ಏರಿಕೆ ಆಗೋದಂತೂ ಅನುಮಾನವೇ ಇಲ್ಲ. ಎಷ್ಟು ಅನ್ನೋದಿದೆ. ಆ ನಿಟ್ಟಿನಲ್ಲಿ ಸಭೆಯನ್ನ ಇನ್ನು ನಡೆಸ್ತಾನೆ ಇದ್ದಾರೆ. ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬೀಳುತ್ತಾ ಅಂತಂದ್ರೆ ಕತ್ತರಿ ಬೀಳ್ತಾನೇ ಇದೆ. ಅದು ಯಾವಾಗ ನಿಂತಿದೆ? ಕೆಲವೇ ಕ್ಷಣಗಳಲ್ಲಿ ಹಾಲಿನ ದರ ಏರಿಕೆಯ ಬಗ್ಗೆ ನಿರ್ಧಾರವನ್ನ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಈಗಾಗಲೇ. ಸಹಕಾರಿ ಮತ್ತು ಪಶುಸಂಗೋಪನಾ ಸಚಿವರು ಕೆಎಂಎಫ್ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗಿರೋದು. ಜಿಲ್ಲಾ ಹಾಲು ಒಕ್ಕೂಟದ ಜೊತೆಗೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಎಷ್ಟು ದರ ಏರಿಕೆ ಮಾಡಬೇಕು, ಏರಿಕೆ ಆಗುವುದಂತೂ ಗ್ಯಾರಂಟಿ ಅಂತಿದ್ದಾರೆ. ಎಷ್ಟು ಅನ್ನೋದರ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಎಲ್ಲ ನೀರಿನ ವಿಚಾರದಲ್ಲಿ ದರ ಏರಿಕೆ ಮಾಡಿದಾಗ 1 ಪೈಸೆ ಅಷ್ಟೇ ರೀ ಅಂತೆಲ್ಲ ಹೇಳಿದ್ರಲ್ಲ, ಯಾಕೆ ಇದಕ್ಕೂ ಹಂಗೆ ಯೋಚನೆ ಮಾಡಬಾರ್ದು? ನೀರಿನ ದರ 1 ಲೀಟ್ರಿಗೆ 1 ಪೈಸೆ ಅಂತ ಹೇಳಿದ್ರಲ್ಲ, ಅಲ್ಲಿ ಗೊತ್ತು ಅವರಿಗೆ ಜನ ಎಷ್ಟು ಯೂಸ್ ಮಾಡ್ತಾರೆ ಅಂತ. ಇಲ್ಲಿ 1 ಲೀಟರ್ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಎಲ್ಲ ಹೊಟ್ಟೆ ಸೇರಿ ಹಾಕ್ತಾರೆ. ನೀಲಿ ಪ್ಯಾಕೆಟ್ ಹಾಲು ಸದ್ಯದ ದರ 44 ರೂಪಾಯಿ ಇದೆ. ಎಷ್ಟಾಗಬಹುದು ಈಗ ಅಂತಂದರೆ 46ರಿಂದ 48 ರೂಪಾಯಿಗೆ ಏರಿಕೆ ಆಗಬಹುದು ಅಂತಿದ್ದಾರೆ. ಆರೆಂಜ್ ಪ್ಯಾಕೆಟ್ ಹಾಲು ಸದ್ಯದ ದರ 48 ರೂಪಾಯಿ ಇದೆ. ಇನ್ನು ಅದರ ಈಗ ಏರಿಕೆ ಮಾಡಿದರೆ ಎಷ್ಟಾಗಬಹುದು ಅಂತಂದಾಗ 50ರಿಂದ 52 ರೂಪಾಯಿ ಆಗಬಹುದು ಅಂತ ಹೇಳಿ. 3ರಿಂದ 5 ರೂಪಾಯಿ ಏರಿಕೆ ಆಗುತ್ತೆ. ನೀವು ಯಾವ ಪ್ಯಾಕೆಟನ್ನು ಯೂಸ್ ಮಾಡ್ತಾ ಇರ್ತೀರ ಅದರ ಮೇಲೆ ಲೆಕ್ಕಾಚಾರ ಇಟ್ಕೊಳ್ಳಿ. 3ರಿಂದ 5 ರೂಪಾಯಿ. ಹಾಲಿನ ದರ ಹೆಚ್ಚಳ ಪ್ರಸ್ತಾವನೆಗೆ ಸಿದ್ದರಾಮಯ್ಯನವರು ಒಪ್ತಾ ಇಲ್ವಂತೆ. ಹಾಲಿನ ದರ ಹೆಚ್ಚಳ ಪ್ರಸ್ತಾವನೆಗೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ ಅಂತಿದ್ದಾರೆ. ಸೊ ಹಾಗಿದ್ದಾಗ ಈಗ ಹಾಲಿನ ದರ ಏರಿಕೆ ಆಗಲ್ವಾ? ಹಾಗಿದ್ದಾಗ ಬೇಡಿಕೆಯನ್ನಂತೂ ಇಟ್ಟಿದ್ದಾರೆ. ಎಷ್ಟು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇತ್ತು.